ಜಗತ್ತುಂಬ ಜೈ ಭೀಮ ಬಾಬು ಜಗಜೀವನ ರಾಮ ಜಗತ್ತುಂಬ ಜೈ ಭೀಮ ಬಾಬು ಜಗಜೀವನ ರಾಮ ಬಹುಜನರ ಕಾಂಕ್ಷಿ ರಾಮ ನಿನ್ನ ಮಡಿಲ ನಾಯಕರು ಎಲ್ಲರೂ ಮಾದಿಗರೆ ಸಮುದಾಯಕ್ಕೆ, ನನ್ನ ಮಾದಿಗ ಸಮುದಾಯದ ವಿದ್ಯಾರ್ಥಿಗಳಿಗೆ, ನನ್ನ ಮಾದಿಗ ಸಮುದಾಯದ ನೌಕರ ಬಂಧುಗಳಿಗೆ, ವಿಶೇಷವಾಗಿ ನನ್ನ ಮಾದಿಗ ಸಮುದಾಯದ ಯುವಕರಿಗೆ ಬಹಳಷ್ಟು ಅನ್ಯಾಯ ಮಾಡತಕ್ಕಂಥದ್ದು. ಒಳ ಮೀಸಲಾತಿಗೋಸ್ಕರ ಸುಮಾರು 35 ವರ್ಷಗಳಿಂದ ನಡೆತಕ್ಕಂಥ ಈ ಚಳವಳಿಗೆ ಈ ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯನವರು ಮಾದಿಗರಿಗೆ ಮಹಾ ದ್ರೋಹಿಯಾಗಿದ್ದಾರೆ. ಅವರಿಗೆ ತಕ್ಕ ಪಾಠ ಕಲಿಸ್ತಕ್ಕಂಥ ಸಂದರ್ಭ ಇದು. ಯಾಕೆಂತಂದ್ರೆ ಅಣ್ಣ ಭಾಸ್ಕರಣ್ಣವರು ಇಡೀ ರಾಜ್ಯಾದ್ಯಂತ ನನ್ನ ಸಮುದಾಯಕ್ಕೆ ನ್ಯಾಯ ಕೊಡಿಸೋಕ್ಕೋಸ್ಕರ 340 ಕಿಲೋಮೀಟರ್ ಸುಡು ಬಿಸಿಲಿನಲ್ಲಿ ಕಾಲಲ್ಲಿ ಬೊಬ್ಬೆ ಬರ್ತಿರುವ ರಕ್ತ ಸೋರ್ತಾ ಇದೆ. ಆದ್ರೂ ಸಹ ಹೋರಾಟವನ್ನ ಕೈ ಬಿಡ್ತಾ ಇಲ್ಲ. 340 ಕಿಲೋಮೀಟರ್ ನಡೆದು ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತೇವೆ. ಆದ್ರೆ ಭಂಡ ಸರ್ಕಾರ ನಮಗೆ ಸ್ಪಂದನೆ ಮಾಡ್ತಾ ಇಲ್ಲ, ನಮಗೆ ನ್ಯಾಯವನ್ನು ಕೊಡ್ತಾ ಇಲ್ಲ. ಅದನ್ನ ಮಾಡಿರ್ತಕ್ಕಂಥ ಅಣ್ಣ ಭಾಸ್ಕರಣ್ಣವರು ಇಡೀ ರಾಜ್ಯಾದ್ಯಂತ ನನ್ನ ಮಾದಿಗ ಸಮುದಾಯದ ಪ್ರತಿ ಜಿಲ್ಲೆಯಲ್ಲಿ, ತಾಲೂಕುಗಳಲ್ಲಿ, ಗ್ರಾಮಗಳಲ್ಲಿ ನನ್ನ ಸಮುದಾಯವನ್ನ ಬಡಿದೆಬ್ಬಿಸಿ, ನನ್ನ ರಕ್ತ ಸಂಬಂಧಗಳನ್ನು ಬಡಿದೆಬ್ಬಿಸಿ ರಾಜ್ಯದಲ್ಲ ನಾವೆಲ್ಲರೂ ಮಾದಿಗರು ಒಂದೇ, ನಾವೆಲ್ಲರೂ ಮಾದಿಗರು ಒಂದು ತಂದೆ ತಾಯಿ ಮಕ್ಕಳು, ರಕ್ತ ಸಂಬಂಧಗಳು ಅಂತಕ್ಕಂಥ ಸಂಬಂಧದ ಬೀಜವನ್ನ ಬಿತ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲರೂ ಅಣ್ಣನಿಗೆ ಶಕ್ತಿ ತುಂಬೋಣ. ಜೂನ್ 9ಕ್ಕೆ ನನ್ನ ಮಾದಿಗ ಸಮುದಾಯಕ್ಕೆ ನ್ಯಾಯಕ್ಕೋಸ್ಕರ, ನನ್ನ ಸಮುದಾಯಕ್ಕೋಸ್ಕರ ಒಳ ಮೀಸಲಾತಿ ಜಾರಿಗೋಸ್ಕರ ಬಹುದೊಡ್ಡ ಚಳವಳಿಯನ್ನ ಅಣ್ಣ ನೇತೃತ್ವದಲ್ಲಿ ನಡೀತಾ ಇದೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಇಡೀ ರಾಜ್ಯ ಜನತೆ ಭಾಗವಹಿಸ್ತಾರೆ. ಅದು ಈಗ ಯಾವ ರೀತಿ ನಮಗೆ ಪ್ರೀತಿಯನ್ನು ತೋರಿಸಿದ್ದೀರಿ, ಯಾವ ರೀತಿ ಶಕ್ತಿಯನ್ನು ಕೊಟ್ಟಿದ್ದೀರಿ, ಅದೇ ರೀತಿ ನನ್ನ ಅಣ್ಣ ತಮ್ಮಂದರು, ತಂದೆ ತಾಯಿಗಳು, ಅಕ್ಕ ತಂಗಿಯರು ವಿಧಾನಸೌಧಕ್ಕೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳ ಕಾರ್ಯಾಲಯಕ್ಕೆ ಮುತ್ತಿಗೆ ಆಗ್ತಕ್ಕಂಥ ಹೋರಾಟಕ್ಕೆ ನೀವೆಲ್ಲರೂ ನಮಗೆ ಕೈ ಜೋಡಿಸಬೇಕಂತಕ್ಕಂಥ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಬಂಧುಗಳೇ, ಅಣ್ಣ ಮಾತಾಡ್ತಾರೆ. ಕೊನೆಯದಾಗಿ ಸಿದ್ದರಾಮಯ್ಯನವರಿಗೆ ನಾವು ಎಚ್ಚರಿಕೆ ನೀಡಕ್ಕೆ ಬಯಸ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮಿಂದ ನ್ಯಾಯವನ್ನ ಒಳ ಮೀಸಲಾತಿಯನ್ನ ಜಾರಿ ಮಾಡಿಕೊಳ್ಳಕ್ಕೆ ಆಗ್ತಾ ಇಲ್ಲ. ನನ್ನ ಸಮುದಾಯಕ್ಕೆ 35 ವರ್ಷಗಳ ನೋವಿನ ಕೂಗಿಗೆ ನಿಮಗೆ ನ್ಯಾಯ ಕೊಡಕ್ ಆಗ್ತಾ ಇಲ್ಲ. ನಿಮ್ಮಲ್ಲಿ ತಾಕತ್ತಿದ್ರೆ, ನಿಮಗೆ ಅವಕಾಶ ಇದ್ರೆ ಒಳ ಮೀಸಲಾತಿಯನ್ನ ಜಾರಿ ಮಾಡಿ. ಅದು ಬಿಟ್ಟು ನೀನು ಕಟ್ಟಿರ್ತಕ್ಕಂಥ ನಾಯಿಗಳನ್ನ, ನೀನು ಕಟ್ಟಿರ್ತಕ್ಕಂಥ ಬೆಲ್ಟ್ ಕಟ್ಟಿರ್ತಕ್ಕಂಥ ನಾಯಿಗಳನ್ನ ನಮ್ಮ ಭೀಮಸೇನಾನಿಗಳಿಗೆ ಬಿಟ್ಟರೆ ಚುನಾವಣೆಯಲ್ಲಿ ನಿಮಗೆ ತಕ್ಕ ಪಾಠ ಕಲಿಸ್ತೀವಿ. ನೋಡ್ತಾ ಇರಿ, ಈಗ ನಾವು ರಾಜ್ಯಾದ್ಯಂತ 17,000 ಕಿಲೋಮೀಟರ್ ಸಂಚರಿಸ್ತಾ ಇದೀವಿ. ಸರ್ಕಾರದಿಂದ ಒಂದು ಅನ್ಯಾಯ, ಸರ್ಕಾರದ ಕಡೆ ಒಂದು ಬೆದರಿಕೆ, ಅದರ ಜೊತೆಗೆ ನನ್ನ ಸಮುದಾಯದ ಕಾಂಗ್ರೆಸ್ ಪಕ್ಷ ಇರತಕ್ಕಂತ ಬೆಲ್ಟ್ ಕಟ್ಟಿದ ನಾಯಿಗಳು ಬೆದರಿಸ್ತಕ್ಕಂತ ಇಲ್ಲಿ ಏಡಿಗಳು ಯಾರಿಲ್ಲ, ಮಾದಿಗ ಸಮುದಾಯದ ಗಂಡುಗಳು ಅಂತಕ್ಕಂಥ ಪ್ರಶ್ನೆ ಇಲ್ಲ. ಸಿದ್ದರಾಮಯ್ಯನವರಿಗೆ ನನ್ನ ಮಾದಿಗ ತಾಕತ್ತು ನಿಮಗೆ ಗೊತ್ತಾಗಿರ್ಬೇಕಂತಂದ್ರೆ, ನೀನು ಗೆದ್ದಿದ್ದೆ ನನ್ನ ಸಮುದಾಯದ ಮತದಾರರಿಂದ ಓಟಿನಿಂದ ಗೆದ್ದಿದ್ದಿ. ನೀನು ಪ್ರಶ್ನೆ ಮಾಡ್ಬೇಕಾ? ನನ್ನ ಮಾದಿಗ ತಾಕತ್ತು ಗೊತ್ತಾಗ್ಬೇಕಾ? ನಿನ್ನ ತಾಕತ್ತಿದ್ರೆ, ನಿನಗೆ ಸ್ವಾಭಿಮಾನ ಇದ್ರೆ ನೀನು ರಾಜೀನಾಮೆ ಕೊಟ್ಟು ಚುನಾವಣೆಯಲ್ಲಿ ನಮ್ಮ ಮಾದಿಗ ತಾಕತ್ತು ಏನಂತ ತೋರಿಸ್ತೀವಿ. ಚುನಾವಣೆಯಲ್ಲಿ ನಿನ್ನ ಸೋಲಿಸ್ತಾ ಇದ್ರೆ ನಾವ್ಯಾರು ಮಾತಂಗಿ ಮಕ್ಕಳು ಅಲ್ಲ ಅಂತಕ್ಕಂಥವ್ರು ಸಂದೂರು ಚುನಾವಣೆಯಲ್ಲಿ ಗೆದ್ದಿರೋದು ನಮ್ಮ ಮಾದಿಗರ ಓಟಿನಿಂದ. ಅಲ್ಲಿ ವರ್ಣ ಕ್ಷೇತ್ರದಲ್ಲಿ ಗೆದ್ದ
ಮಾದಿಗ ಸಮುದಾಯದಿಂದ ಅಂತ ಸಿದ್ದರಾಮಯ್ಯ ಇವತ್ತು ಒಳ ಮೀಸಲಾತಿ ಜಾರಿ ಮಾಡದೆ ಅಣ್ಣ ಭಾಸ್ಕರಣ್ಣನವರ ಹೋರಾಟವನ್ನ ಹತ್ತಿಕ್ಕಲಿಕ್ಕೆ ಪ್ರಯತ್ನ ಪಡ್ತಿದೆಯಲ್ಲ, ನಿನ್ನ ನೀಸಾಯ್ಕದ ನಾಯಿ ಇದರಿಂದ ಸಾಧ್ಯ ಇಲ್ಲ. ನಿನ್ನಂತ 10 ಮಂದಿ ಸಿದ್ದರಾಮಯ್ಯ ಹುಟ್ಟಿ ಬಂದ್ರು ಮಾದಿಗರ ತಾಕತ್ತನ್ನ ಕಡಿಮೆ ಮಾಡಕ್ಕಾಗಲ್ಲ. ಹಾಗಾಗಿ ಬಂದ್ರೆ ನಿಮ್ಮ ಪ್ರೀತಿಯೊಂದಿಗೆ ನಿಮ್ಮ ತಾಕತ್ತಿನೊಂದಿಗೆ ಶಕ್ತಿಯೊಂದಿಗೆ ಭಾಸ್ಕರ ಹೆಜ್ಜೆ ಹಾಕ್ತೀವಿ. ನಿಮ್ಮ ಶಕ್ತಿಯನ್ನು ಪಡಿ, ನಿಮ್ಮ ಆಶೀರ್ವಾದ ನೀಡಿ ನಾವು ಮಾದಿಗ ಸಮುದಾಯಕ್ಕೋಸ್ಕರ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತೀವಿ. ಒಂದು ವೇಳೆ ಪ್ರಮಾಣ ಮಾಡ್ತೀವಿ ದೇವಸ್ಥಾನದಲ್ಲಿ ಒಳ ಮೀಸಲಾತಿಯನ್ನ ಅಣ್ಣ ಭಾಸ್ಕರ ನೇತೃತ್ವದಲ್ಲಿ ಜಾರಿ ಮಾಡಲು ಆಗದೇ ಇದ್ರೆ ಇಲ್ಲಿ ಪ್ರಮಾಣ ಮಾಡ್ತೀವಿ. ನಾವು 33 ಜನ ಸೈನಿಕರು ನಾವ್ಯಾರು ಮನೆಗೆ ಹೋಗಂಗಿಲ್ಲ. ವಿಧಾನಸೌಧದ ಮುಂದೆ ನಾವು ವಿಧಾನವಾಗಿ ಮರೆತು ಅಂತಕ್ಕಂಥ ಪ್ರಮಾಣವನ್ನ ಈ ಸಂದರ್ಭದಲ್ಲಿ ಮಾಡಕ್ಕೆ ಇಷ್ಟಪಡ್ತಾ ಇದೀವಿ. ಹಾಗಾಗಿ ನಿಮ್ಮ ಪ್ರೀತಿಯನ್ನು ಕೊಡಿ, ನಿಮ್ಮ ತಾಕತ್ತು ಕೊಡಿ, ಈ ದೇವರ ಮುಂದೆ ನಮಗೆ ಆಶೀರ್ವಾದ ಮಾಡತಕ್ಕಂಥ ಮಾತನ್ನು ಹೇಳಿ 2 ಮಾತನ್ನು ಮುಗಿಸ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಾದಿಗ, ಜೈ ಮಾದಿಗ, ಜಾರಿಯಾಗಲಿ. ದಯವಿಟ್ಟು ಇಲ್ಲ ಒಂದು ಎಲ್ಲರೂ ವಿಶೇಷ ತಿಳ್ಕೋಬೇಕು. ನಮ್ದೇನೋ ಇವತ್ತು ಕ್ರಾಂತಿಕಾರಿ ರಥಯಾತ್ರೆ ಬಸ್ ನೋಡಿದ್ರೆ ಎಲ್ಲರೂ ಆ ಬಸ್ಸಿಗೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಓಡಾಡಲು ಡೀಸೆಲ್ ವ್ಯವಸ್ಥೆ ಮಾಡಿರ್ತಕ್ಕಂತ ನಮ್ಮ ಪ್ರಭುರಾಜಣ್ಣನವರ ಹೆಂಡತಿ ಸುನೀತಾ ಅವರ ಬಂಗಾರ ತಾಯಿಯನ್ನು ಒತ್ತಿಟ್ಟು ನಮಗೆ ಡೀಸೆಲ್ ಹಾಕ್ತೀರ. ಇದು ವಿಶೇಷವಾಗಿ ಈಗ ಸುಮಾರು 70 ದಿವಸಗಳಿಂದ ಹೋರಾಟದಲ್ಲಿ ಭಾಗಿಯಾಗಿಬಿಟ್ರು. ಅವ್ರು ತಮ್ಮ ಬಿಸಿನೆಸ್ ಆಗಿರ್ಬೋದು, ಕೆಲಸಗಳಾಗಿರ್ಬೋದು ನಿಂತಿರ್ತಾವ. ಇವರು ದುಡ್ಡಿನ ಅವಶ್ಯಕತೆ ಆಗೈತೆ, ತೊಂದರೆ ಆಗೈತೆ. ಅವಾಗ ಇವ್ರು ಹೋಗಿ ಕೇಳ್ತಾರ, ನಾನು ಡೀಸೆಲ್ ವ್ಯವಸ್ಥೆ ಒಪ್ಪಿಗೆ ಮಾಡಿದ್ದೀನಿ ಸುನೀತಾ, ಈಗ ದುಡ್ಡಿಲ್ಲ ಏನಂತ ಹೇಳಿದ್ರು. ಆಯಮ್ಮ ಏನ್ ಮಾಡ, ಆಯಮ್ಮ ಕೊರಳಲ್ಲಿ ಇರ್ತಕ್ಕಂಥ 8 ಲಕ್ಷದ ತಾಳಿ ತಗೊಂಡು ಹೋಗ್ಬಿಟ್ಟು ನಮ್ಮ ಸಮುದಾಯಕ್ಕೆ ಅಂತ ಕೊಟ್ಟಿದ್ರೆ ಆ ಒಳ ಮೀಸಲಾತಿ ಜಾರಿ ಅಂದ್ರೆ ಅಂತವ್ರು 2 ಮಾಸದ ಅಣ್ಣಗ ಹೇಳಿದ್ರೆ ಅವರೆಲ್ಲರೂ ಸಹ ತುಂಬಿದ್ರೆ ನಮ್ಮ ಮಾದಿಗ ಸಮುದಾಯ 46 ಲಕ್ಷ ಮಾದಿಗ ಸಮುದಾಯದವರಿಗೆ ಬೆಂಗಳೂರು ತಿಳಿಸ್ತದೆ. ಈಗ ನಮ್ಮೆಲ್ಲರ ಅಚ್ಚುಮೆಚ್ಚಿನ ದಂಡನಾಯಕ ಕೆಚ್ಚದ ವೀರ ನಮ್ಮ ಭಾಸ್ಕರ್ ಪ್ರಸಾದ್ ಎಲ್ಲರೂ ಮಾತಾಡ್ತಾರೆ. ದಯವಿಟ್ಟು ಯಾರು ಮಾತಾಡಬಾರ್ದು. ಬಂಧುಗಳೇ, ಇವತ್ತು ನಮ್ಮ ತಂಡದ ವೀರ ಸೇನಾನಿ ಭೀಮ ಸೈನಿಕ ಪ್ರಭುರಾಜ್ ಕೊಡ್ಲಿ ಅವರ ಹುಟ್ಟದ ಹಬ್ಬ. ಈ ಮಕ್ಕಳು ದೇವರ ಸ್ವರೂಪ ಅಂತಾರೆ. ಆ ಮಕ್ಕಳಿಂದ ನಮ್ಮ ಪ್ರಭುರಾಜ್ ಕೊಡ್ಲಿ ಸಹೋದರರಿಗೆ ಇವತ್ತು ಆಶೀರ್ವಾದ ಮಾಡ್ಬೇಕು ಅಂತ ನನ್ನ ಆಸೆ. ಆ ದೇವ್ರ ಮುಂದೆ ನಾವು ಹೂವ ಇದೆ, ಹೂವ ತಗೊಂಡಿ ಮಕ್ಕಳೆಲ್ಲ ಬರಪ್ಪ ಇಲ್ಲಿ ನಾಲ್ಕು ಮಂದಿ ಕೈಗೆ ಹುಡುಗರು ಇಸ್ಕರೆ ಶುಭಾಶಯ ಹಾಕಿ Happy birthday to you. Happy birthday to you. Happy birthday to you. Happy birthday to you. ಈಗ ಜೂನ್ 9ನೇ ತಾರೀಕು ನಿಮ್ಮ ಹಕ್ಕನ್ನ ತಗೊಳಕ್ಕೆ ನೀವೆಲ್ಲ ಇದೀವಲ್ಲ, ಕಾಲೇಜೆಲ್ಲ ಹೋಗ್ತೀರಾ, ನೀವೆಲ್ಲ ಚಕ್ರ ಹಾಕ್ತೀರಾ, ಚೆನ್ನಾಗಿ ಓದ್ತೀರಾ, ಚೆನ್ನಾಗಿ ಓದಿದ್ಮೇಲೆ ಕೆಲಸ ಬೇಕಾ ಬೇಡವಾ? ಆ ಕೆಲಸ ಸಿಗ್ಬೇಕಾದ್ರೆ ಒಳ ಮೀಸಲಾತಿ ಬರ್ಬೇಕು. ಆ ಒಳ ಮೀಸಲಾತಿ ತಗೊಳ್ಳೋದಕ್ಕೆ ಜೂನ್ 9ನೇ ತಾರೀಕು ಎಷ್ಟು ಜನ ಬೆಂಗಳೂರು ಬರ್ತೀರಾ? ಕೈ ಎತ್ತಿ. ಎಷ್ಟು ಜನ ಬೆಂಗಳೂರು ಬರ್ತೀರಾ? ಕೈ ಎತ್ಬಿಟ್ಟು ಬರ್ಲಿಲ್ಲ ಅಂತಂದ್ರೆ ಒಳಗಡೆ ಯಾರು ಕೆಂಚಮ್ಮ ದೇವರಲ್ವಾ? ನೀವ್ಯಾರ ಕೈ ಎತ್ತಲ್ಲ, ಯಾಕೆ ಬರಲ್ಲ? ನೀವ್ ಬರಲ್ವಾ? ಬಾಬಾ ಸಾಹೇಬ್ರ ಮೇಲೆ ಪ್ರಮಾಣ ಮಾಡಿ ಬಂದೇ ಬರ್ತೀನಿ ಅಂತ ಬರ್ಲೇಬೇಕು ಬೆಂಗಳೂರಿಗೆ. ಬರಬೇಡ ನೀವೆಲ್ಲ ಬೆಂಗಳೂರಿಗೆ. ಜೂನ್ 9ನೇ ತಾರೀಕು ಬರ್ಬೇಕು. ನೀವು ಈ ದೇವಸ್ಥಾನಗಳಿಗೆ ಹೋಗ್ತಿರಲ್ಲಮ್ಮ, ಸೈಟ್ ಮಾತಾಡ್ಬೇಡ್ರಿ. ಅಲ್ಲಿ ಇಲ್ಲಿ ಯಾರು ಮಾತಾಡ್ತಿರೋದು? ಯಾಕಪ್ಪ ಡಿಸ್ಟರ್ಬ್ ಮಾಡ್ತೀಯ? ನೀವು ದೇವಸ್ಥಾನಗಳಿಗೆಲ್ಲ ಹೋಗ್ತಿರಲ್ವಾ? ದೇವಸ್ಥಾನಗಳಿಗೆ ಹೋದ್ರೆ ನಿಮ್ಗೆ ಏನಾಗ್ತದೋ ಒಳ್ಳೇದಾದ್ರು ಕೆಟ್ಟ ನನಗೆ ಗೊತ್ತಿಲ್ಲ. ಬೆಂಗಳೂರಿಗೆ ಜೂನ್ 9ಕ್ಕೆ ಬಂದ್ರೆ ಮಾತ್ರ ನಿಮ್ಮ ಲೈಫ್ಗೆ ಒಳ್ಳೇದಾಗ್ತದೆ. ಬರ್ಬೇಕು. ಜೂನ್ 9ನೇ ತಾರೀಕು ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರಿಗೆ ಬರಬೇಕು. ನಿಮ್ಮ ಒಳ ಮೀಸಲಾತಿಯನ್ನು ತಗೋಬೇಕು. ಒಳ ಮೀಸಲಾತಿ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿ 9 ತಿಂಗಳಾಗಿದೆ. ಆಂಧ್ರದವ್ರು ಕೊಟ್ಟಾಯ್ತು, ತೆಲಂಗಾಣದವ್ರು ಕೊಟ್ಟಾಯ್ತು,
ಕರ್ನಾಟಕದವರಿಗೆ ಕಾಯಿಲೆ ಬಂದಿದೆ, ಇನ್ನೂ ವಾಸಿ ಆಗಿಲ್ಲ. ಸಿದ್ದರಾಮಯ್ಯರಿಗೆ ಔಷಧಿ ಕೊಡೋದಕ್ಕೆ ಜೂನ್ 9ನೇ ತಾರೀಕು ನೀವೆಲ್ಲರೂ ಬೆಂಗಳೂರು ಬರ್ಬೋದು. ಒಂದು ವೇಳೆ ನೀವು ಜೂನ್ 9ನೇ ತಾರೀಕು ಬಂದು ಸಿದ್ದರಾಮಯ್ಯಗೆ ಔಷಧಿ ಕೊಡದೆ ಹೋದ್ರೆ ಬಹುಶಃ ಅದೇ ಕಾಯಿಲೆಯಲ್ಲಿ ನರಳಿ ಹೋಗ್ಬಿಡ್ಬೋದ್ರೆ ಗೊತ್ತಿಲ್ಲ. ಇಂತಹ ದೊಡ್ಡ ಕಾಯಿಲೆ ಬಂದಿದೆ. ಮಾದಿಗರನ್ನ ವಿರೋಧಿಸುವ ತರ ದೊಡ್ಡ ರೋಗ ಬಂದಿದೆ ಈ ಸರ್ಕಾರಕ್ಕೆ. ಅರ್ಥ ಆಯ್ತಾ? ಇಲ್ಲವೇ ಒಳಮೀಸಲಾತಿ ಜಾರಿ ಮಾಡ್ಬಿಡೋದು. ನಿಮ್ಮ ಮನೆಗೆ ಸಮೀಕ್ಷೆಗೆ ಬಂದಿದ್ರಲ್ಲ, ಎಲ್ಲ ಮನೆಗೆ ಬಂದ್ರ, ಎಲ್ಲ ಮಾರಿಗೆ ಅಂತ ಬರ್ಸಿದ್ರ? ಸರಿ, ಎಲ್ಲಾ ಬರ್ಸದ ಮೇಲೆ 31ನೇ ತಾರೀಕು ಲಾಸ್ಟ್ ಡೇಟ್ ಕೇಳೋರೆ ಆಯೋಗದ್ದು. ಅದಾದ್ಮೇಲೆ 9 ದಿವಸ ಜಾಸ್ತಿ ಕೊಡ್ತಾ ಇದ್ದೀವಿ. ಜೂನ್ 9ನೇ ತಾರೀಕು ಒಳಗಡೆ ಒಳಮೀಸಲಾತಿ ಕೊಡೋದಕ್ಕೆ ಏನಾದ್ರು ಕಾಯಿಲೆ ಇದೆಯಾ? ಯಾರಿಗಾದ್ರು ಇದೆಯಾ? 9 ದಿವಸ ಸಾಲ ಕೊಡ್ಲಿಕ್ಕೆ ಕೊಡ್ಬೇಕು. ಕೊಡದಿದ್ರೆ ನಿಮ್ಮ ಸರ್ಕಾರದ ಸಮಾಧಿಯನ್ನ ತೋಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ನಾವೆಲ್ಲರೂ ಕೊಟ್ಟು ಬರ್ತೀವಿ. ಆಗಲೇ ಪ್ರಭುರಾಜ್ ಅವರು ಇಲ್ಲಿ ಮಾತಾಡ್ತಾ ಹೇಳ್ತಾ ಇದ್ರು, ಈ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಒಳಗಡೆ ಇರುವಂತಹ ಕೆಲವು ಒಳಮೀಸಲಾತಿ ನಕಲಿ ಹೋರಾಟಗಾರನ ಚೂ ಬಿಟ್ಟು ನಮ್ಮನ್ನ ಎದುರಿಸೋದಕ್ಕೆ ಅಂತ. ಎದುರ್ಕೊಳ್ಳೋದಕ್ಕೆ ನಾವು ಕುರಿಗಳಲ್ಲ. ಯಾರು? ಸಿಂಹಗಳು. ಅವರು ಕೈ ಹಾಕಕ್ ಬರ್ತಾ ಇರುವಂತದ್ದು ಯಾವ್ದೋ ಸಣ್ಣ ಪುಟ್ಟ ನಾಯಿಗಳಿಗಲ್ಲ. ಅವ್ರು ಎಂಟ್ರಿ ಆಗ್ತಾ ಇರೋದು ಹುಲಿ ಸಿಂಹಗಳ ಕಾಡಿಗೆ. ಈ ಹೋರಾಟವನ್ನ ತಡಿತೀನಿ ಅಥವಾ ಏನಾದ್ರು ಅವಮಾನಿಸ್ತೀನಿ ಅಂತ ಯಾರಾದ್ರೂ ಇದ್ರೆ ಅದು ಕನಸು. ದಯಮಾಡಿ ಅವರಿಗೆ ನೀವು ನಿದ್ದೆಯಿಂದ ಮೊದಲು ಎದ್ದೇಳಿ ಅಂತ ಹೇಳೋಣ. ಯಾರು ನಮ್ಮ ತಡೆಯಕ್ಕಾಗಲ್ಲ. ಜೂನ್ 9ನೇ ತಾರೀಕು ಈ ಮಾದಿಗರ ಶಕ್ತಿ ನಿಮ್ಗೆಲ್ಲ ಸುದೈವ. ಬಹುಶಃ ಇಂಥ ದಿವಸ ಇನ್ಯಾವುದೂ ಸಿಗಲ್ಲ ನಿಮಗೆ. ಇಡೀ ಕರ್ನಾಟಕದಾದ್ಯಂತ ಬೀದರಿಂದ, ಚಾಮರಾಜನಗರದಿಂದ, ಕೋಲಾರದಿಂದ ನೀವು ಯಾವತ್ತೂ ಹೋಗದೆ ಇರೋದು ಎಷ್ಟೋ ಜಿಲ್ಲೆಗಳಿದ್ದಾವೆ, ಹೌದಲ್ವಾ? ಆ ಎಲ್ಲಾ ಜಿಲ್ಲೆಗಳಿಂದಲೂ ಕೂಡ ಲಕ್ಷಾಂತರ ಸಂಖ್ಯೆಯ ಮಾದಿಗರು ಅವತ್ತು ಬೆಂಗಳೂರು ಬರ್ತಾರೆ. ಅವ್ರನ್ನೆಲ್ಲರೂ ಒಂದು ಕಡೆ ನೋಡುವಂತಹ ಒಂದು ಸೌಭಾಗ್ಯ, ದೊಡ್ಡ ಹಬ್ಬ, ಜಾತ್ರೆ ಮಾಡಿ ಇವತ್ತು ಈ ಊರಲ್ಲಿ ಮಾಡಿದ್ರಲ್ಲ ಹಂಗೆ. ಅಂತ ಒಂದು ಚಾನ್ಸ್ ಮಿಸ್ ಮಾಡ್ಕೋದ್ರ ನೀವು. ಒಂದ್ ವೇಳೆ ನೀವು ಹೆಣ್ಮಕ್ಳನ್ನ ನಿಮ್ಮನ್ನ ಬೆಂಗಳೂರಿಗೆ ಕರ್ಕೊಂಡ್ ಬರ್ದೆ, ನಿಮ್ ಮನೇಲಿ ನಿಮ್ಮ ಅಣ್ಣ, ತಮ್ಮ, ಗಂಡ, ಅಪ್ಪ ಯಾರಾದ್ರು ಅವರು ಬೆಂಗಳೂರಿಗೆ ಬಂದು ನಮ್ಮ ಪ್ರತಿಭಟನೆಯಲ್ಲಿ ಭಾಗವಹಿಸಿ ವಾಪಸ್ ನಿಮ್ಮನ್ನ ಕರ್ಕೊಂಡ್ ಬರ್ದೆ ನಿಮ್ ಮನೆಗೆ ಬಂದ್ರೆ 3 ದಿವಸ ಮನೆಗೆ ಸೇರಿಸ್ಬೇಡಿ, 3 ದಿವಸ ಊಟ ಹಾಕ್ಬೇಡಿ ಅಂತ ಮಾಡಿದ್ರಾ? ಅಲ್ಲ, ಬೆಂಗಳೂರು ಬರೋಕ್ಕೂ ನಿಮ್ಗಿಲ್ವಾ? ಹಂಗಾದ್ರೆ ಅವ್ರಿಗೆ ಮಾತ್ರ ನಾ ಮೀಸೆ ಇದ್ರೆ ಸಾಧ್ಯ? ಬಳೆ ದೊಡ್ಡ ಬರ್ಬಾರ್ದ? ಬರ್ಬೇಕಾ ಬೇಡವಾ? ಸಿದ್ದರಾಮಯ್ಯ ಹೇಳ್ಬೇಕಾ ಬೇಡವಾ? ನಾವ್ ಹೆಣ್ಮಕ್ಳು ಬಂದಿದ್ದೀವಿ ನೋಡಪ್ಪ, ನೀನು ಒಳಮೀಸಲಾತಿಯನ್ನ ಜಾರಿ ಮಾಡಿದ್ರೆ ನಿನಗೆ ಒಂದು ಹಾಡಾಡಿ ನಿನ್ನ ಹೊಗಳಿ ಹೋಗ್ತೀನಿ. ಹೆಣ್ಮಕ್ಳು ನಾವು ಅರ್ಸಿದ್ರೆ ನಿನ್ಗೆ ಒಳ್ಳೇದಾಗ್ತದೆ, ಹೌದಲ್ವಾ? ಇಲ್ಲ ಅಂದ್ರೆ ನೀವ್ ಹೆಣ್ಮಕ್ಳು ಶಾಪ ಹಾಕಿದ್ರೆ ಯಾವನೂ ಉಳಿಯಂಗಿಲ್ಲ. ಅವ್ರ ಮುಖ್ಯಮಂತ್ರಿ ಆದ್ರೇನು ಯಾವನ ನಮಗೆ ನಮ್ಮ ಅಧಿಕಾರವನ್ನ ನಮ್ಮ ಹಕ್ಕನ್ನ ಅವತ್ತು ಘೋಷಣೆ ಮಾಡ್ಬೇಕು. ಇಲ್ಲ ಅಂತಂದ್ರೆ ಈ ಸರ್ಕಾರವನ್ನ ಸರ್ವನಾಶ ಮಾಡ್ತೀವಿ ಅಂತ ನೀವೆಲ್ಲರೂ ಅಲ್ಲಿ ಪ್ರಮಾಣ ಮಾಡಿ ಊರಿಗೆ ವಾಪಸ್ ಬರ್ಬೇಕು. ಮುಂದಿನ ದಿವಸದಲ್ಲಿ ಯಾರಾದ್ರೂ ಕೂಡ ಒಳಮೀಸಲಾತಿ ನ್ಯಾಯವನ್ನ ಕೊಡದೆ ನಿಮ್ಮ ಊರುಗಳಿಗೆ ಕಾಂಗ್ರೆಸ್ ಕೋಟ್ ಹಾಕಿ ಅಂತ ಏನಾದ್ರು ಬಂದ್ರೆ ಏನ್ ಮಾಡ್ತೀವಿ? ಸುಮ್ಮನೆ ಇರೋದಲ್ಲ, ಏನಾದ್ರು ಮಾಡ್ಬೇಕು. ನೀವು ಏನ್ ಮಾಡ್ತೀರಾ? ರಿಯಾಕ್ಷನ್ ಮುಖಕ್ಕೆ 2 ಕೊಟ್ರೆ ಭಯ ಹೋಗ್ಬಾರ್ದು ಅಂತ ಮಾಡ್ತಿರಲ್ವಾ? ನಮ್ಗೆ ಪಕ್ಷ ಮುಖ್ಯನಾ ಈ ಸಮುದಾಯದ ಮಕ್ಕಳ ಭವಿಷ್ಯ ಮುಖ್ಯ? ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿದ್ರೆ ನಾವು ಪಕ್ಷ ಸಹಾಯ ಮಾಡ್ತೀವಿ, ಇಲ್ಲ ಅಂತಲ್ಲ. ನಮಗೆ ಮೋಸ ಮಾಡಿ ಮತ್ತೊಮ್ಮೆ ಏನಾದ್ರು ನೀವು ನಮ್ ಕಾಂಗ್ರೆಸ್ ಕೋಟ್ ಹಾಕಿ ಅಂತ ಬಂದ್ರೆ ಕಪ್ಪಳ ಕೊಡಿದ್ರೆ ಆ ಮಾರ್ಕ್ ಹೋಗ್ಬಾರ್ದು 1 ವಾರ. ಅದನ್ನ ತೋರಿಸ್ಕೊಂಡಿದ್ದು ಓಟ್ ಕೇಳಕ್ ಹೋಗ್ಬಾರ್ದು ಅಂತ ಕೆಲಸವನ್ನ ಮಾಡ್ಬೇಕು. ಆಗ್ಬೋದಾ? ಜೂನ್ 9 ಬರ್ತೀರಾ? ಎಷ್ಟು ಜನ ಬರ್ತೀರಾ ನೋಡೋಣ. ಇವಾಗ ಕೈ ಎತ್ತಿ. ಎಷ್ಟು ಜನ ಬರ್ತೀರಾ ಜೂನ್ 9ಕ್ಕೆ? ನೀವ್ ಯಾರು ಬರ್ತಿದ್ರ ಹೊರಗಡೆ ದೂರದು? ಕೆಂಚಮ್ಮ ನೋಡ್ಬೇಕಲ್ಲ ನಿಮ್ಗೆ ಬಂದಿದ್ದು. ಎಲ್ಲರೂ ಬರ್ಬೋದು, ಸರಿನಾ? ಜೈ ಮಾದಿಗ, ಜೈ ಮಾದಿಗ, ಜೈ ಮಾದಿಗ. ಎಲ್ಲ ಕೈ ಎತ್ತೇವೆ, ಅವಾಗ ಗೊತ್ತಾಗ್ತದೆ ಕೈ ಎತ್ತವ್ರು ಇವ್ರು ಹೇಳ್ತಾರೆ ಅಂತ. ಜೈ ಮಾದಿಗ, ಜೈ ಜೈ ಮಾದಿಗ, ಜೈ ಭೀಮ್.